ಭಾರಿ ಮಳೆಯ ನಡುವೆ ಮುಂಬೈನಲ್ಲಿ ಕಟ್ಟಡ ಕುಸಿತ ಆಗಿಬಿಟ್ಟಿದೆ. ಈ ದುರಂತದಲ್ಲಿ 6 ಜನ ದುರ್ಮರಣವನ್ನ ಹೊಂದಿದ್ದಾರೆ. ಮುಂಬೈನಲ್ಲಿ ಭಾರಿ ಮಳೆಯಾಗ್ತಿದೆ. ಇದರಿಂದ ಕಟ್ಟಡ ಕುಸಿತ ಉಂಟಾಗಿ ಸಾವು ನೋವುಗಳು ವರದಿಯಾಗ್ತಿದೆ. ಕಟ್ಟಡ ದುರಂತದಲ್ಲಿ 6 ಜನ ಮೃತಪಟ್ಟಿದ್ದಾರೆ. ಜನತಾ ನಗರದ ಅಲ್ಲಿ ನಡೆದಿರುವಂತಹ ಒಂದು ದುರಂತ ಇದು. 4 ಮಹಿಳೆಯರು ಸೇರಿ 6 ಜನ ಸಾವನ್ನಪ್ಪಿರುವಂಥದ್ದು. ನಿನ್ನೆ ರಾತ್ರಿ 8:30 ಸಂದರ್ಭದಲ್ಲಿ ಈ ಕಟ್ಟಡ ಕುಸಿದಿದೆ. ಇದರ ಪರಿಣಾಮವಾಗಿ ಅಲ್ಲೇ ಇದ್ದಂಥವರು ಮೃತಪಟ್ಟಿದ್ದಾರೆ. ನೋಡಿ ಯಾವ ರೀತಿಯಾದಂಥ ಮಳೆ ಇದೆ, ಬಿರುಗಾಳಿ ಸಹಿತವಾದಂಥ ಮಳೆ ಒಂದು ಕಡೆ ಆಗ್ತಿದೆ, ಸಂಪೂರ್ಣ ಜಲಾವೃತ ಆಗ್ತಿದ್ರೆ ಇತ್ತ ಈ ಕಟ್ಟಡ ನಿರಂತರವಾಗಿ ಸುರಿದಂಥ ಮಳೆಗೆ ಈ ರೀತಿಯಾಗಿ ನಲುಗಿ ಬಿದ್ದಿದೆ. ಜನತಾ ನಗರದಲ್ಲಾಗಿರುವಂಥ ಒಂದು ದುರಂತ ಇದು. 4 ಮಹಿಳೆಯರು ಸೇರಿ 6 ಜನ ಸಾವನ್ನಪ್ಪಿದ್ರು. ನಿನ್ನೆ ರಾತ್ರಿ ಆಗಿರುವುದು. ನಿರಂತರವಾಗಿ ಆ ಭಾಗದಲ್ಲಿ ಮಳೆ ಆಗ್ತಿತ್ತು. ಅದರ ಪರಿಣಾಮವಾಗಿ ಹೀಗಾಗಿಬಿಟ್ಟಿದೆ. ರಾತ್ರಿ ಒಂದು 8:30 ಸುಮಾರು ಜನ ಊಟ ಮಾಡಿಕೊಂಡು ಕೂತ್ಕೊಂಡಿರುವ ಇಂಥ ಸಂದರ್ಭದಲ್ಲಿ ಕಟ್ಟಡ ಕುಸಿದು ಬಿಟ್ಟಿದೆ. ಒಂದು ಕಡೆ ಕಾರ್ಯಾಚರಣೆ ಕೂಡ ಬಿರುಸಿನಿಂದ ಸಾಕ್ತು. ಮುಂಬೈನ ಪೊಲೀಸರು ಎಷ್ಟರ ಮಟ್ಟಿಗೆ ಅದರ ಭೀಕರತೆ ಇತ್ತು ಅನ್ನೋದನ್ನು ನಾವು ಗಮನಿಸ್ತಾ ಹೋಗ್ಬೋದು. ಇನ್ನು ಘಟನಾ ಸ್ಥಳದಲ್ಲಿ SDRF ಕಾರ್ಯಾಚರಣೆಯನ್ನ ಕೂಡ ನಡೆಸಿದೆ. SDRFಗೆ ಅಲ್ಲಿನ ಸ್ಥಳೀಯ ಪೊಲೀಸರು ಕೂಡ ಸಾಥ್ ಕೊಟ್ಟಿದ್ರು. ತೆರವು ಕಾರ್ಯಾಚರಣೆ ಇರಬಹುದು ಎಲ್ಲ ವಿಚಾರದಲ್ಲಿ. ಓರ್ವನಿಗೆ ಗಂಭೀರ ಗಾಯಗಳಾಗಿದ್ದು, ಆತನನ್ನ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ. ರಣ ಮಳೆಯ ನಡುವೆಯೂ ಕೂಡ ಈ ಕಟ್ಟಡ ದುರಂತ ಸಂದರ್ಭದಲ್ಲಿ ಕಾರ್ಯಾಚರಣೆ ಮಾಡಿದ್ರು. ಕಾರ್ಯಾಚರಣೆ ಮಾಡೋದೇ ಒಂದು ನಿಟ್ಟಿನಲ್ಲಿ ಸವಾಲಾಗಿತ್ತು. SDRF ತಂಡ ಕೂಡ ಫೀಲ್ಡ್ಗೆ ಇಳಿಯುತ್ತೆ. ಅಷ್ಟರ ಮಟ್ಟಿಗೆ ಜಟಿಲ ಆಗಿತ್ತು. ನಿರಂತರವಾಗಿ ಮಳೆ ಬರುತ್ತಾ ಇದೆ. ಅವಶೇಷಗಳ ಅಡಿಯಲ್ಲಿ ಕೆಲವರು ಸಿಲುಕಿಕೊಂಡಿದ್ರು. ಬಹಳ ಕಷ್ಟ ಆಗಿತ್ತು ಈ ಆಪರೇಷನ್ ನಡೆಸೋದಕ್ಕೆ. ಆದರೂ ಕೂಡ ನಿರಂತರವಾಗಿ ಕಾರ್ಯಾಚರಣೆಯನ್ನು ಮಾಡಿ ಯಾರ್ಯಾರು ಇದರಲ್ಲಿ ಸಿಲುಕಿದ್ರು, ಗಾಯಾಳುಗಳು, ನಂತರದಲ್ಲಿ ಮೃತಪಟ್ಟಂತ ಮೃತದೇಹಗಳೆಲ್ಲವನ್ನ ಕೂಡ ತೆರವು ಮಾಡುವಂತ ಕೆಲಸ ಸಾಗಿದೆ. ರಕ್ಕಸ ಮಳೆಗೆ ನಲುಗ್ತಾ ಇದೆ ಬ್ರಹ್ಮನಗರಿ ಮುಂಬೈ. ನಡುಗಿ ಹೋಗ್ತಾ ಇದೆ. ನಿರಂತರವಾದಂತ ಮಳೆ ಇಲ್ಲಿ ದಾಖಲಾಗಿದೆ. ನಿರಂತರವಾದಂತ ಮಳೆ ಈಗ ಮುಂಬೈ ನಗರವನ್ನ ನಲುಗಿಸ್ತಾ ಇದೆ. ಭಾರಿ ಮಳೆಗೆ ನಗರದ ಜನಜೀವನ ಅಸ್ತವ್ಯಸ್ತ ಆಗಿದೆ. ರೋಡಲ್ಲೇ ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ರೋಡೆಲ್ಲ ಕೆರೆ ತರ ಆಗಿದೆಯಂತೆ. ಮಳೆ ನೀರಿನಲ್ಲಿ ಕೆಲ ಕಾಲ ಈ ಕಾರುಗಳೆಲ್ಲ ತೇಲುವಂತ ಪರಿಸ್ಥಿತಿ ಬಂತು. ಸತತ ಮಳೆಗೆ ಈವರೆಗೆ 11 ಜನ ಮೃತಪಟ್ಟಿದ್ದಾರೆ ಮುಂಬೈನಲ್ಲಿ. ಎಲ್ಲಾ ಪ್ರಕರಣವನ್ನ ಒಟ್ಟುಕೊಂಡು ನೋಡಿದಂಥ ಸಂದರ್ಭದಲ್ಲಿ ನಿರಂತರವಾಗಿ ಸುರಿತಾ ಇರುವಂಥ ಧಾರಾಕಾರ ಮಳೆಗೆ ಈಗಾಗಲೇ 6 ಜನ ಮೃತಪಟ್ಟಿದ್ದಾರೆ. ಅದು ಅನೇಕ ವಿಚಾರದಲ್ಲಿ, ನಾನಾ ಭಾಗದಲ್ಲಿ ದೃಶ್ಯದಲ್ಲಿ ನೋಡ್ಬೋದು. ಒಂದು ಕಡೆ ರೋಡೇ ಕಾಣಿಸ್ತಿಲ್ಲ, ಮತ್ತೊಂದು ಕಡೆ ವಾಹನ ದಟ್ಟಣೆ ಎಲ್ಲಿ ನೋಡಿದ್ರೂ ಕೂಡ ಜಾಮ್ ಆಗಿದೆ. ಹೊಂಡ ಗುಂಡಿ ಯಾವ್ಯಾವುದೂ ಕೂಡ ಕಾಣಿಸ್ತಾ ಇಲ್ಲ. ನೀರಿನಲ್ಲೇ ವಾಹನಗಳು ತೇಲುವಂಥ ಪರಿಸ್ಥಿತಿ. ಮರ ಬಿದ್ದುತ್ತಾ ಇದೆ. ವಿದ್ಯುತ್ ಕಂಬಗಳು ಅಲ್ಲಲ್ಲಿ ಬೀಳ್ತಾ ಇದೆ. ಅದರಿಂದಲೂ ಕೂಡ ಸಾವು ನೋವುಗಳು ವರದಿಯಾಗಿದೆ. ಅನೇಕ ಈ ಮಳೆಗೀಗಾಗಲೇ ಶಾಲಾ ಕಾಲೇಜುಗಳಿಗೆ ಮುಂಜಾಗ್ರತಾ ಕ್ರಮವಾಗಿ ರಜೆಯನ್ನ ಕೂಡ ಅಲ್ಲಿನ ಸ್ಥಳೀಯ ಜಿಲ್ಲಾಡಳಿತಗಳು ಕೊಟ್ಟಿದೆ. ವಿಮಾನ ಸಂಚಾರದ ಮೇಲೂ ಕೂಡ ಸಿಕ್ಕಾಪಟ್ಟೆ ಸಮಸ್ಯೆ ಆಗ್ತಿದೆ. ಎಲ್ಲ ಫ್ಲೈಟ್ಗಳಲ್ಲೂ ಕೂಡ ಡಿಲೇ ಆಗ್ತಿದೆ. ಇಂಟರ್ನ್ಯಾಷನಲ್ ಫ್ಲೈಟ್ನಲ್ಲೂ ಕೂಡ. ಯಾಕಂತಂದ್ರೆ ನಿರಂತರವಾಗಿ ಮಳೆ ಇದೆ. ಲ್ಯಾಂಡಿಂಗ್ ಮಾಡೋದಕ್ಕಾಗೋದಿಲ್ಲ, ಅಥವಾ ರನ್ವೇಯಿಂದ ಟೇಕ್ ಆಫ್ ತಗೋಬೇಕಂದ್ರೂ ಕೂಡ ಕ್ಲೈಮೇಟ್ ದೊಡ್ಡ ಮಟ್ಟದಲ್ಲಿ ಸಮಸ್ಯೆಯನ್ನು ಕೊಡ್ತಾ ಇದೆ. ಈ ಗಾಳಿ ಮಳೆಗೆ ರನ್ವೇ ಕೂಡ ಈಗಾಗಲೇ ಸ್ಥಗಿತ ಆಗಿಬಿಟ್ಟಿದೆ. ಹಾರಾಟಗಳು ವ್ಯತ್ಯಾಸ ಆಗ್ತಿದೆ. ಪ್ರತಿಯೊಬ್ಬರಿಗೂ ಕೂಡ ಈ ಮುಂಬೈನ ಮಳೆ ಈಗ ದೊಡ್ಡ ಮಟ್ಟದ ಜನಜೀವನವನ್ನ ಅಸ್ತವ್ಯಸ್ತಗೊಳಿಸಿದೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.